ಹಾಯ್ ಹಲೋ ನಮಸ್ಕಾರ. ನಾನು ದೀಕ್ಷಾ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ ಅಂದಮೇಲೆ ಅಲ್ಲಿ ವಿಶೇಷವಾದ ಅತಿಥಿ ಇರಲೇಬೇಕು. ಬಟ್ ಆ ಅತಿಥಿ ಬಗ್ಗೆ ನಾನು ಹೇಳೋದಕ್ಕೆ ಮುಂಚೆ ಒಂದು ಸಿನಿಮಾ ಬಗ್ಗೆ ಮಾತಾಡೋಣ. ಅದು ಯಾವುದು ಅಂದರೆ ಅಮೆರಿಕಾ. 90s ಕಿಡ್ಸ್ ಯಾರಿಗೆ ತಾನೇ ಅಮೆರಿಕಾ ಸಿನಿಮಾ ಇಷ್ಟ ಆಗಲ್ಲ ಹೇಳಿ. ಇದು ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಅದೊಂದು ಎಮೋಷನ್ಸ್ ಅಂತಲೇ ಹೇಳ್ಬೋದು. ಆ ಸಿನಿಮಾ ಬಗ್ಗೆ ಇವಾಗ ಯಾಕೆ ಮಾತಾಡ್ತಿದ್ದೀನಿ ಅಂತನಾ, ಅಗೇನ್ ನಾವು ಅಮೆರಿಕಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಈ ಸಲ ಇರೋದು ಯಾರು? ಸೂರ್ಯ, ಚಂದ್ರ, ಭೂಮಿಕಾ ಅಲ್ಲ, ಪೃಥ್ವಿ ಅಂಬರ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಹಲೋ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಏನು ನಮ್ಮನ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲರೂ ಬನ್ನಿ ನೀವು ಅಂತಲ್ಲ, ಎಲ್ಲರೂ ಬರ್ಬೇಕು ಅಮೆರಿಕಕ್ಕೆ. ಸೆಪ್ಟೆಂಬರ್ 11 ಸರಿ ಸರ್, ಈಗ ಒಂದು ಚಿಕ್ಕ ಜರ್ನಿ ಮಾಡ್ಕೊಳ್ಳೋಣ ನಾವು, ಆಮೇಲೆ ಅಮೆರಿಕಕ್ಕೆ ಹೋಗೋಣ. ಅಮೆರಿಕಾ ಈ ಪದ ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ? ಒಂದು ಜನ್ರೇಷನ್ನ ಇಮೋಷನ್ ಅದು. ನಾನು ಚಿಕ್ಕವನಿದ್ದೆ, ನಾನು ಥಿಯೇಟ್ರಿಗೆಲ್ಲ ಹೋಗ್ತಿರ್ಲಿಲ್ಲ. ಬಟ್ ಅಮೆರಿಕಾ ಸಿನಿಮಾ ಡಿ ಬಂತು ಅಂತ ಹೇಳಿದ್ರೆ ಈ ಪೂರ್ತಿ ಫ್ಯಾಮಿಲಿ ಕೂತು ನೋಡ್ತಾ ಇದ್ದಂಥ ಸಿನಿಮಾ. ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ರಮೇಶ್ ಅರವಿಂದ್ ಸರ್ ಅವರ ಫ್ಯಾನ್ ಆ್ಯಂಡ್ ನಾಗತಿಹಳ್ಳಿ ಸರ್ ಅವರ ಸಿನಿಮಾಗಳ ಫ್ಯಾನ್. ಸೊ ಹಾಗಾಗಿ ಆವಾಗ ನಾನು ನೋಡ್ತಾ ಇದ್ದೆ. ಆ್ಯಂಡ್ ಇವಾಗಲೂ ಅಷ್ಟೇ, ಅವರೆಲ್ರಿಗೂ ಕೂಡ ಒಂದು ಇಮೋಷನ್ ಅದು. ಅಂದರೆ ಲವ್ ಸ್ಟೋರೀಸ್ಗಳಲ್ಲಿ ಅಥವಾ ಒಂದು ಟ್ರಾವೆಲ್ ಸ್ಟೋರೀಸ್ಗಳಲ್ಲಿ ಅಗ್ರಗಣ್ಯ ಸ್ಥಳದಲ್ಲಿ ನಿಲ್ಲುವಂತಹ ಒನ್ ಆಫ್ ದ ಲೆಗಸಿ ಇರುವಂಥ ಸಿನಿಮಾ. ಸೊ ಹಾಗಾಗಿ ಒಂದು ರೀತಿ ಭಯ ಇದೆ, ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ, ಕ್ಯೂರಿಯಾಸಿಟಿ ಇದೆ. ಅಮೆರಿಕಾ ಮುಂದುವರಿದ ಭಾಗ ಪಾರ್ಟ್ 2 ಹೇಗೆ ಜನರಿಗೆ ಇಷ್ಟ ಆಗುತ್ತೆ. ಆ ಮೂವಿ ನೀವು ನೋಡಬೇಕಾದ್ರೆ ಮುಂದೊಂದು ದಿನ ಅಮೆರಿಕಾ ಟೂಗೆ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಆ ಟೈಮಲ್ಲಂತೂ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಆ್ಯಕ್ಟರು ಅಥವಾ ಈ ಫೀಲ್ಡಲ್ಲಿ ಇದ್ದವ್ರು ಯಾರೂ ಇಲ್ಲ. ನನಗೂ ಏನು ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ನೋ ವೇ. ಬಟ್ ಇದೊಂಥರ ಒಂದು ಪ್ಲೆಸೆಂಟ್ ಆ್ಯಂಡ್ ಬಿಗ್ ಸರ್ಪ್ರೈಸ್ ಇನ್ ಮೈ ಲೈಫ್. ಈ ವಿಚಾರ ನಿಮ್ಮ ತನಕ ಬಂದಾಗ ಅಮೆರಿಕಾ 2 ಸಿನಿಮಾ ಬಗ್ಗೆ ನೀವು ಒಂದು ನಾಯಕ ನಟ ಅಂತ ಫಸ್ಟ್ ಟೈಮ್ ಕೇಳಿದಾಗ ಅಂದರೆ ಅಮೆರಿಕಾ ಈ ಸಿನಿಮಾದ ಶೀರ್ಷಿಕೆ ಅಮೆರಿಕಾ 2 ಆಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಮೆರಿಕಾದಲ್ಲಿ ಶೂಟ್ ಅನ್ನೋದು ಗೊತ್ತಿತ್ತು. ಸೊ ಅಮೆರಿಕ ಹೋಗ್ಬೋದಲ್ಲ, ನೋಡ್ಬೋದಲ್ಲ ಅಮೆರಿಕಾ ಅನ್ನೋ ಒಂದು ಖುಷಿ ಇತ್ತು. ಆ್ಯಂಡ್ ಸ್ಪೆಷಲಿ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ಗೈಡೆನ್ಸಲ್ಲಿ ಸಿನಿಮಾ ಮಾಡುವಂಥ ಅವಕಾಶ, ಅವರಿಂದ ಕಲಿಯುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಆ್ಯಂಡ್ ಅಮೆರಿಕಾ ನೋಡುವಂಥ ಅವಕಾಶ ಸಿಕ್ತು. ಸೊ ಅಮೆರಿಕಾ ಟೈಟಲ್ ಆಫ್ ಲೇಟ್ ತುಂಬ ಲೇಟಾಗಿ ಡಿಸೈಡ್ ಆಗಿತ್ತು. ನಿಧಾನಕ್ಕೆ ಡಿಸೈಡ್ ಮಾಡಿದ್ದು. ಸೊ ಡಿಸೈಡ್ ಆದಾಗ ಖುಷಿ ಆಯಿತು. ನಾನು ಹೇಳಿದಾಗೆ ಈ ಸಿನಿಮಾ ಒಂದು ವರ್ಗ ಜನರ ಎಮೋಷನ್ಸ್. ಹೌದು, ಈ ಸಿನಿಮಾ ತುಂಬ ಸಕ್ಸಸ್ಫುಲ್ ಆಗಿತ್ತು. ಮತ್ತು ಈಗ ಅದೇ ಟೈಟಲ್ ಇಟ್ಕೊಂಡ್ರೆ ಒಂದು ಭರವಸೆ ಅನ್ನೋದನ್ನ ನೀವು ಮತ್ತೆ ಅದೊಂದು ಹೋಪ್ ಇಟ್ಟಿರ್ತಾರೆ. ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿರುತ್ತೆ, ಇದನ್ನು ಹೇಗೆ ಕ್ಯಾರಿ ಓವರ್ ಮಾಡೋದು, ಅದೇ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ. ಅದು ತಂಡಕ್ಕೆ ಒಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಅದರ ಜೊತೆ ಒಂದು ತುಂಬ ದೊಡ್ಡ ಭಯ ಕೂಡ. ಬಿಕಾಸ್ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋದು ತುಂಬ ಕಷ್ಟ. ಅದೊಂದು ಲೆಗಸಿ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ, ಬಹಳಷ್ಟು ಜನರಿಗೆ ಇಮೋಷನ್. ಅದು ಹೆಸರೇ ಒಂದು ರೀತಿ ಇಮೋಷನ್ನು. ಅದರಲ್ಲಿದ್ದಂಥ ಹಾಡುಗಳು, ಅದು ಕ್ರಿಯೇಟ್ ಮಾಡಿರುವಂತಹ ಒಂದು ಫ್ಯಾನ್ ಬೇಸ್, ಅದು ಕ್ರಿಯೇಟ್ ಮಾಡಿರುವಂತಹ ಒಂದು ಮೊಮೆಂಟ್ ಇದೆಯಲ್ಲ, ಅದನ್ನು ಮ್ಯಾಚ್ ಮಾಡೋದು ಭಾಳ ಕಷ್ಟ. ರಮೇಶ್ ಅರವಿಂದ್ ಸರ್ ಅವರ ಅದ್ಭುತವಾದ ಎಲ್ಲರೂ ಕೂಡ ಅದರಲ್ಲಿ ಇರುವಂಥ ಎಲ್ಲರೂ ಕೂಡ. ಸೊ ಒಂದು ರೀತಿಯಲ್ಲಿ ತುಂಬ ಭಯ ಇದೆ. ಹಾಡುಗಳು ಅಂತ ಹೇಳ್ತಾ ಇದ್ರಿ, ಹಾಡು ಹಳೆಯದಾದರೇನು ಭಾವ ನವೀನ ಅಂತ. ಅಲ್ಲಿರೋ ಅಂಥ ಹಾಡಿಗೆ ಒಂದೊಂದು ಹಾಡಿಗೂ ರಮೇಶ್ ಸರ್ ತುಂಬಿರುವಂಥ ಒಂದು ಭಾವ ಇರ್ಬೋದು, ಮಿಕ್ಕೆಲ್ಲ ಕಲಾವಿದರು ಇರ್ಬೋದು. ಆ ಸಾಂಗು, ಆ ಭಾವನೆಗಳು ನೋಡಿದಾಗ ಫಸ್ಟ್ ಭಾವನೆ ಅಂದರೆ ನಮಗೆ ರಮೇಶ್ ಸರ್ ನೆನಪಾಗ್ತಾರೆ. ಸೊ ರಮೇಶ್ ಸರ್ ಬಗ್ಗೆ ನೀವೇನು ಹೇಳ್ತೀವಿ? ಏನು ಹೇಳೋದು, ಐ ಆಮ್ ಇಸ್ ಬಿಗ್ ಫ್ಯಾನ್. ಅಂದರೆ ಆಡಿಯನ್ಸ್ನ ಅಳಿಸೋದಾಗಿರಲಿ, ನಗಿಸೋದಾಗಿರಲಿ, ಅದು ಭಾಳ ಕಷ್ಟವಾದ ಕೆಲಸ. ಅದು ರಮೇಶ್ ಸರ್ ತುಂಬ ಸುಲಲಿತವಾಗಿ ಮಾಡ್ತಾರೆ. ಅಂದರೆ ಹಿಂಗೆ ಮಾಡ್ತಾರೆ. ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ಇನ್ ಟರ್ಮ್ಸ್ ಆಫ್ ಇಮೋಷ್ನಲ್ ಕೋಶೆಂಟನ್ನು ತರುವಂತಹ ರೀತಿಯಾಗಿರಲಿ, ಅವರ ಪಾತ್ರಗಳನ್ನು ಮಾಡಿದಂತಹ ರೀತಿಯಾಗಿರಲಿ, ಒಂದು ಜನ್ರೇಷನನ್ನು ಅಳಿಸಿದ್ದಾರೆ ಅವರು. ಖಂಡಿತ ರಮೇಶ್ ಸರ್ ಅವರು. ಸೊ ಅವ್ರ ಬಗ್ಗೆ ಏನು ಹೇಳೋದು, ಇಟ್ ಈಸ್ ಲೈಕ್ ಹಿ ಈಸ್ ಲೆಜೆಂಡ್ ಹಿಮ್ಸೆಲ್ಫ್. ಅವರು ನೋಡಿ ಕಲ್ತಂತಹ ಆ್ಯಕ್ಟರ್ ನಾನು ಅವರಿಂದ ಭಾಳಷ್ಟು ಕಲ್ತಿದ್ದೀನಿ. ಅವರು ಮಾತಾಡುವಂಥ ರೀತಿ, ಅವರು ಕನ್ನಡ ಮಾತಾಡುವಂಥ ರೀತಿ ಆಗಿರಲಿ, ಅವರು ಸ್ಟೇಜಲ್ಲಿ ಬಂದು ನಿಂತಾಗ ಒಂದು ಕ್ರಿಯೇಟ್ ಆಗುವಂಥ ಆರಾ, ಮೋಟಿವೇಶನ್ ಟಾಕ್ಸ್, ಅಂದರೆ ಎಷ್ಟೋ ಜನರನ್ನು ತುಂಬ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೊ ಅಷ್ಟೇ, ನಾನು ತುಂಬ ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು ಅಷ್ಟೇ. ಸರಿ, ಅದು ಒಂದು ರೀತಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಗಿತ್ತು. ಇದು ಕೂಡ ಟ್ರಯಾಂಗಲ್ ಲವ್ ಸ್ಟೋರಿ. 3 ಜನ ಇದ್ದಾರೆ ಅಂತ ಹೇಳಿದ್ರೆ ಟ್ರಯಾಂಗಲ್ ಅಲ್ಲ, 3 ಡಾಟ್. ತಾವ್ಯಾರು, ಚಂದ್ರನ, ಸೂರ್ಯ? ಅದೇ ಹೇಳಂಗಿಲ್ಲ, ಅದು ಹೇಳಿದ್ರೆ ಕಥೆ ಗೊತ್ತಾಗುತ್ತೆ.
ಬಟ್ ದೆನ್ ಎಲ್ಲರೂ ಅವರು ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಾನ್ವಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿರೂಪ್ ಅವರು ಕೂಡ ಒಂದು ರೀತಿಲಿ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ನಮಗೆ ಇತ್ತು. ಅದೇ ಕ್ಯೂರಿಯಾಸಿಟಿ, ಇದ್ರಲ್ಲಿ ಸೂರ್ಯ ಯಾರು, ಚಂದ್ರ ಯಾರು, ಯಾರಿಗೆ ಸಿಗ್ತಾರೆ ಭೂಮಿ? ಅದು ಕ್ಯೂರಿಯಾಸಿಟಿ ಸಿನಿಮಾ ರಿಲೀಸ್ ಆಗೋರ್ಗಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಸರಿ, ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ತಿದ್ದಿ ಬುದ್ಧಿ ಹೇಳಿದ್ರ, ಬೈದ್ ಬುದ್ಧಿ ಹೇಳಿದ್ರ? ಇಲ್ಲ, ಬೈಯೋದೆಲ್ಲ ಏನು ಇಲ್ಲ. ಬಟ್ ದೆನ್ ನಮಗೆ ಒಂದು ಭಯ ಇತ್ತು, ಅವರು ಸೆಟ್ಟಲ್ಲಿರುವಾಗ ಒಂದು ಆರಾ ಕ್ರಿಯೇಟ್ ಆಗ್ತಾ ಇತ್ತು. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವರಿಂದ ಗುಡ್ ಹೇಳ್ಸ್ಕೋಬೇಕು ಅನ್ನುವಂತಹ ಮೇಸ್ಟ್ರ ಹತ್ರ ಸ್ಟೂಡೆಂಟ್ಸ್ ತಾನೇ ಆಸೆ ಪಡೋದು. ಸ್ಕೂಲ್ ಫೀಲ್ ಇತ್ತು. ಸೊ ಅದಿತ್ತು. ನಿಮ್ಮ ಕೋ ಸ್ಟಾರ್ ಇಬ್ರು ಬಗ್ಗೆ ಹೇಳೋದಾದ್ರೆ? ಅಯ್ಯೋ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶಾನ್ವಿ ಆ್ಯಂಡ್ ನಿರೂಪ್ ಸರ್. ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇತ್ತು, ಯಾರು ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆ ಒಂದು ಒಳ್ಳೆ ಅಂದರೆ ಈ ಸಿನಿಮಾದ ಮೂಲಕ ಶಾನ್ವಿ ಅವರಾಗಲಿ ನಿರೂಪ್ ಅವರಾಗಲಿ ಒಂದು ಒಳ್ಳೆ ಸ್ನೇಹಿತರು ನನಗೆ ಸಿಕ್ಕಿದ್ರು. ನಿರೂಪ್ ಸರ್ ಅವ್ರು ನಮ್ಮ ಊರವರೇ, ಆದ್ರೆ ನಾನು ಅವ್ರು ಭೇಟಿಯಾಗಿದ್ದು US ಅಲ್ಲಿ. ಸೊ ಈಸ್ ಬಿನ್ ಅ ವಂಡರ್ಫುಲ್ ಕೋ ಸ್ಟಾರ್, ತುಂಬ ಇಂಟೆಲಿಜೆಂಟ್ ಆ್ಯಕ್ಟರ್. ಆ್ಯಂಡ್ ಶಾನ್ವಿ ಆಲ್ಸೋ ಈ ಪಾತ್ರ ತುಂಬ ಅಂದರೆ ಸುಮ್ಮನೆ ಒಂದು ಸುಮ್ಮನೆ ಹಾಗೆ ಬಂದು ಪರ್ಫಾರ್ಮ್ ಮಾಡುವಂಥ ಪಾತ್ರ ಅಲ್ಲ. ಇದಕ್ಕೆ ಅದರದ್ದೇ ಆದ ಶಾನ್ವಿ ಅವ್ರು ಪರ್ಫಾರ್ಮ್ ಮಾಡುವಂಥ ಏನು ಪಾತ್ರ ಇದೆ ಅದರದ್ದೇ ಆದ ಒಂದು ತಯಾರಿ, ಅದರದ್ದೇ ಆದ ಒಂದಷ್ಟು ವಿಷಯಗಳು ಇತ್ತು, ಪ್ರಿಪ್ರೇಷನ್, ಜೀವ ಭಾವ ಎಲ್ಲ ಅದನ್ನೆಲ್ಲ ಶಾನ್ವಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಎಷ್ಟೋ ಸೀನ್ಸ್ಗಳಲ್ಲಿ ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು, ಅಯ್ಯೋ ಹೆಂಗೆ ಪರ್ಫಾರ್ಮ್ ಮಾಡೋದು, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ, ನಾನು ಮಾಡಬೇಕಲ್ಲ ಅಂತ. ಸೈಮಾ ಅವಾರ್ಡ್ ತಗೊಂಡಿರೋ ಟೆನ್ಷನ್ ಆಗಿದ್ದುಂಟ. ಸುಮ್ಮನೆ ಅಲ್ಲಿ ಇಲ್ಲಿ ಕಲಿತು ಬಂದು ಮಾಡಿರುವಂಥ ಆ್ಯಕ್ಟರ್ ನಾನು. ಬಟ್ ಶಾನ್ವಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಶುಡ್ ಸುಮ್ಮನೆ ಉತ್ತರಿಷ್ಯಾಗೆ ಹೇಳ್ತಿಲ್ಲ, ಸಕ್ಕದಾಗಿ ಮಾಡಿದ್ದಾರೆ. ನನಗೆ ಒಂದಷ್ಟು ಸೀನ್ಸಲ್ಲಿ ಭಾಳ ಕಷ್ಟ ಆಯಿತು, ಅಯ್ಯೋ ಇವ್ರು ಇಷ್ಟು ಚೆನ್ನಾಗಿ ಮಾಡ್ಬಿಟ್ರಲ್ಲ, ನಾನು ಸ್ವಲ್ಪ ಹಿಂದೆ ಉಳಿದ್ಬಿಟ್ನಲ್ಲ ಅಂತ ಅನಿಸ್ತು. ಹೆಲ್ದಿ ಕಾಂಪಿಟೇಷನ್ ನಿಮ್ಮ ಮೂರು ಜನರ. ಬಟ್ ರಿಯಲಿ ಹ್ಯಾಪಿ ಫಾರ್ ಹರ್. ಈ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಜನ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ಓಕೆ, ಅಂದರೆ ನಮ್ಮ ಜನರ ಮನಸ್ಸಿನಲ್ಲಿ ಮೂರು ಕ್ಯಾರೆಕ್ಟರ್ ಮತ್ತೆ ಹಳೇದು ಹೇಗೆ ಅಮೆರಿಕ ಉಳಿದಿತ್ತು, ಇದು ಕೂಡ ಉಳಿಯುತ್ತೆ ಅನ್ನೋ ಭರವಸೆ ಕೊಡ್ತಾ ಇದ್ದೀರಾ ನೀವು? ಉಳಿಯುತ್ತೆ ಅನ್ನೋ ನಂಬಿಕೆ ನನಗಿದೆ, ಉಳಿಬೇಕು, ಉಳಿಯೋ ಥರ ಆಗಲಿ. ಸರಿ, ಅಮೆರಿಕ ಹೋದ್ರಲ್ಲ ನೀವು, ಫಸ್ಟ್ ಶಾಟ್ ಇಟ್ಟಾಗ ಫಸ್ಟ್ ಸೀನ್ ಹೇಗಿತ್ತು, ನಿಮ್ಮ ಅನುಭವ ಹೇಗಿತ್ತು ಅದು? ಈ ಅಮೆರಿಕ ಒಂದು ರೀತಿ ಡ್ರೀಮ್ ಲ್ಯಾಂಡ್ ಎಲ್ರಿಗೂ ಕೂಡ. ಸೊ ತುಂಬ ನಾನು ತಿರ್ಗಾಡಕ್ಕೆ ಸಿಕ್ಕಿಲ್ಲ, ಒಂದು ಸ್ಟೇಟಲ್ಲಿ ಮಾತ್ರ ಇದ್ವಿ. ಬಟ್ ಎಲ್ಲಿ ಚಿತ್ರೀಕರಣ? ವಾಷಿಂಗ್ಟನ್ ಅಂದರೆ ಸಿಯಾಟಲ್ ಅನ್ನುವಂಥ ಒಂದು ನಗರದಲ್ಲಿ ಜಾಸ್ತಿ ನಾವು ಚಿತ್ರೀಕರಣ ಮಾಡಿದ್ದು. ಅಲ್ಲಿ ನಮಗೊಂದು ಕಾರ್ ಕೊಟ್ಟಿದ್ರು ತಿರ್ಗಾಡಕ್ಕೆ, ತುಂಬ ಡ್ರೈವ್ ಮಾಡಿದ್ದೀನಿ ಅಲ್ಲೆಲ್ಲ. ಅದೇ ಒಂದು ಒಳ್ಳೆ ಮೆಮೊರಿ ಎಕ್ಸ್ಪೀರಿಯನ್ಸ್. ಬಟ್ ದೆನ್ ಅಮೆರಿಕ ಒಂದು ಒಳ್ಳೆ ಅಂದರೆ ಅದು ಒಂದು ಕ್ಯಾರೆಕ್ಟರ್. ಈಗ 3 ಕ್ಯಾರೆಕ್ಟರ್ ಇದ್ದಂಗೆ ಅಮೆರಿಕ ಕೂಡ ಒಂದು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಸಿನಿಮಾದಲ್ಲಿ. ಇಟ್ ಗಿವ್ಸ್ ದ್ಯಾಟ್ ಫೀಲ್. ಆ್ಯಂಡ್ ನನಗೊಂದು ಒಳ್ಳೆ ಅವಕಾಶ US ತಿರುಗಾಡೋದು. ಓಕೆ ಸರ್, ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್, ಮನೋಮೂರ್ತಿ ಸರ್, ಇಬ್ಬರದು ಕಾಂಬಿನೇಷನ್ ಅವಾಗಲಿಂದ ಬರ್ತಾ ಇರೋವಂಥದ್ದು. ಅವ್ರ ಕಾಂಬಿನೇಷನ್ ಸೂಪರ್ ಡೂಪರ್ ಹಿಟ್ಟೇ ಆಗಿದೆ. ಈ ಸಲನೂ ಕೂಡ ಅವ್ರ ಕಾಂಬಿನೇಷನ್ ಬಗ್ಗೆ ಏನು ಹೇಳ್ತೀರಾ? ಮ್ಯಾಜಿಕಲ್ ಕಾಂಬಿನೇಷನ್ ಅದು. ಎಲ್ಲರಿಗೂ ಗೊತ್ತಿರುವಾಗೆ ಅಂದರೆ ಎವರ್ ಗ್ರೀನ್ ಹಾಡುಗಳನ್ನು ಕೊಟ್ಟಿದ್ದಾರೆ. 100 ಜನ್ಮಕ್ಕೂ ಈಗಲೂ ಕೇಳಿದಾಗಲೂ ನಮಗೆ ಅದೇ ಹೇಳಿದ್ನಲ್ಲ, ಹೊಸ ಹಾಡು ಕೇಳ್ದಂಗೆ ಅದು ಅಷ್ಟು ಸುಲಭ ಅಲ್ಲ. ಸೊ ಆ ಮ್ಯಾಜಿಕ್ ಇಲ್ಲೂ ಕೂಡ ಕ್ರಿಯೇಟ್ ಆಗಿದೆ ಅಂತ ಅನ್ಕೋತೀನಿ ನಾನು. ರಿಲೀಸ್ ಆದಾಗ ಗೊತ್ತಾಗುತ್ತೆ. ಆ್ಯಂಡ್ ಇಬ್ಬರು ಕೂಡ ಲೆಜೆಂಡ್ಸ್ ಅಲ್ವಾ. ಅಂದರೆ ಮುಂಗಾರು ಮಳೆ, ಅಮೆರಿಕ ಮಿಲನ, ಇಂಥ ದೊಡ್ಡ ಸಿನಿಮಾಗಳಿಗೆ ಎವರ್ಗ್ರೀನ್ ಹಾಡುಗಳನ್ನು ಕೊಟ್ಟಿರುವಂತಹ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಎವರ್ಗ್ರೀನ್ ಫಿಲ್ಮ್ಸ್ಗಳನ್ನು ಕೊಟ್ಟಿರುವಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಮತ್ತೆ ಒಂದಾಗ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ಒಂದು ರೀತಿಲಿ ಒಂದು ಲಕ್ಕಿ ಫೀಲ್ ಮಾಡುವಂತಹ ಅವಕಾಶ. ಜನ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಕಾ? ಯಾವುದೇ ಎಕ್ಸ್ಪೆಕ್ಟೇಷನ್ ಅಮೆರಿಕ ಹೆಸರಿಟ್ಟ ಮೇಲೆ ಎಕ್ಸ್ಪೆಕ್ಟೇಷನ್ ಆಬ್ವಿಯಸ್ಲಿ ಜನರಿಗೆ ಇದ್ದೇ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇಟ್ಕೊಂಡು ಬನ್ನಿ, ಪರವಾಗಿಲ್ಲ, ಇಟ್ಕೊಂಡು ಬನ್ನಿ ಬಿಕಾಸ್ ಇಟ್ ವಿಲ್ ಮೀಟ್. ಅಂದರೆ ಆ ರೀಚ್ ಅಂದರೆ ಅದನ್ನೇ ತಲುಪುತ್ತೆ ಅಂತ ನಾನು ಗಂಟೆ ಹೇಳೋಕ್ಕಾಗಲ್ಲ. ಬಟ್ ದೆನ್ ಆ ಟೈಟಲ್ಗೆ ಜಸ್ಟಿಸ್ ಮಾಡುವಂಥ ಸಿನಿಮಾ ಇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಓಕೆ, ದಿಯಾ ಇಂದ ಹಿಡಿದು ನಿಮ್ಮ ಜರ್ನಿ ಅಮೆರಿಕ ತನಕ ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಏನು ಅನಿಸುತ್ತೆ? ಅಯ್ಯೋ, ಖುಷಿ ಇದೆ. ಅಂದರೆ ನಾನು ಏನೂ ಅಲ್ಲ, ನಾನೊಬ್ಬ ಅಂದರೆ ಲೈಕ್ ಒಂದು ಉಡುಪಿ, ನಾನು ಹುಟ್ಟಿ ಬೆಳೆದಲ್ಲಿ ಉಡುಪಿ. ಸೊ ಅಲ್ಲಿ ಇದ್ದಾಗ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ ಸಿನಿಮಾಗಳು ನನಗೆ ಸಿಗುತ್ತೆ ಅಂತ, ಇಷ್ಟೊಂದೆಲ್ಲ ಪ್ರೀತಿ ಸಿಗುತ್ತೆ ಅಂತ. ಖುಷಿ ಇದೆ ನನಗೆ. ನನ್ನನ್ನು ಚೂಸ್ ಮಾಡುವಂತಹ ಎಲ್ಲ ನಿರ್ದೇಶಕರು,
ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ಕೊಟ್ಟಂಥ ಅವಕಾಶದಿಂದಾಗಿ ನನಗೆ ಇಷ್ಟು ಜನರಿಗೆ ತಲುಪುವಂಥ ಅವಕಾಶ ಸಿಕ್ಕಿದೆ. ಇನ್ನಷ್ಟು ಕೆಲಸಗಳು ಮಾಡೋದು ಭಾಳ ಇದೆ, ಸಾಧಿಸುವಂಥದ್ದು ಭಾಳ ಇದೆ. ನಾನು ಮಾಡಿದ್ದು ಏನೂ ಇಲ್ಲ. ಇಲ್ಲಿ ತನಕ ಬಂದಿದ್ದೆಲ್ಲ ಬೇರೆ ಬೇರೆ ನಿರ್ದೇಶಕರ ಆ್ಯಂಡ್ ಸ್ಪೆಷಲಿ ದಿಯಾ ಡೈರೆಕ್ಟರ್ ಅಶೋಕ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋ ನಾನು ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಇಲ್ಲ, ಇದಕ್ಕೆ ಮುಂಚೆ ನಿಮ್ಮನ್ನ ದಿಯಾ ಅಂಬರ್ ಅಂತ ಗುರುತಿಸ್ತಾ ಇದ್ರು, ದಿಯಾ ಪೃಥ್ವಿ ಅಂತ. ಈ ಸಿನಿಮಾ ಬಂದ ಮೇಲೆ ಅಮೆರಿಕಾ 2 ಬಂದ ಮೇಲೆ ನೆಕ್ಸ್ಟ್ ನಿಮ್ಮನ್ನ ಅಮೆರಿಕಾ ಹೆಸರಿಂದ ಗುರುತಿಸ್ತಾರೆ, ಹೆಸರು ಕೂಗ್ತಾರೆ. ಆಗದ ಖುಷಿ ಅಲ್ವಾ. ಆಲ್ವೇಸ್ ಯು ಶುಡ್ ಬಿ ನೋನ್ ಥ್ರೂ ಯುವರ್ ಪ್ರೀವಿಯಸ್ ಫಿಲ್ಮ್ ಅನ್ನುವಂಥ ಮಾತು ಇದೆಯಲ್ಲ. ಸೊ ಹಾಗಾಗಲಿ ಡೆಫಿನೆಟ್ಲಿ ಎಲ್ಲ ಲೆಜೆಂಡ್ಸ್ ಇದ್ದಾರೆ. ನಾಗತಿಳಿ ಸರ್, ಅನುಮತಿ ಸರ್, ಸೊ ಅವ್ರ ಜೊತೆ ಎಲ್ಲ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ, ಒಂದು ತುಂಬ ದೊಡ್ಡ ವಿಚಾರ. ಸೊ ಅಮೆರಿಕಾ 2 ಎಲ್ಲರ ಮನಸ್ಸಲ್ಲಿ ಅಮೆರಿಕಾ ಥರನೇ ಉಳಿಲಿ ಅನ್ನೋದು ನಂಬಿಕೆ, ಆಸೆ. ಯಾವ ರೀತಿಯ ಒಂದು ಪಾತ್ರ ನನಗೆ ಬರಬೇಕು ಅನ್ನೋ ಆಸೆ ನಿಮಗಿದೆ? ಹಾಗೇನಿಲ್ಲ, ಬೇರೆ ಬೇರೆ ರೀತಿಯ ಪಾತ್ರಗಳು ಒಂದು ಇರುತ್ತಲ್ಲ ಡ್ರೀಮ್ ರೋಲ್ ಅಂತ, ಖಂಡಿತ ಇದ್ದೇ ಇರುತ್ತೆ ಒಬ್ಬ ಕಲಾವಿದ ಅಂದ ಮೇಲೆ. ಡ್ರೀಮ್ ರೋಲ್ ಅನ್ನೋದಕ್ಕಿಂತ ನನಗೆ ನಾನು ಮಾಡಿದಂತಹ ಪಾತ್ರ ತುಂಬ ಕನೆಕ್ಟ್ ಆಗಿ, ಜನರು ರಿಲೇಟ್ ಆಗಿ, ಅದರಿಂದ ಒಂದಷ್ಟು ಅಂದರೆ ತುಂಬ ಕನೆಕ್ಷನ್, ಆ ಪಾತ್ರಕ್ಕೆ ಹತ್ತಿರ ಆಗುವಂಥ ಪಾತ್ರಗಳು ಮಾಡೋಕ್ಕೆ ನನಗೆ ಭಾಳ ಆಸೆ. ಅಂದರೆ ಇನ್ಡೆಪ್ತ್ ಆಗಿ ಟಚ್ ಆಗುವಂಥ ಪಾತ್ರಗಳು ಮಾಡೋಕ್ಕೆ ಇನ್ನೂ ಆಸೆ ಇದೆ. ಯಾವ ಜಾನರ್ ಥರ ಮೂವಿ? ಹಾಗೇನಿಲ್ಲ, ನಂಗೆ ಆಲ್ ಜಾನರ್, ನನಗೆ ಎಲ್ಲ ಜಾನರ್ ಇಷ್ಟ. ನನಗೆ ಆ್ಯಕ್ಷನ್ ಇಷ್ಟ, ಕಾಮಿಡಿನೂ ಇಷ್ಟ. ಹಾರರ್ ನನಗೆ ಅಷ್ಟೊಂದು ಇಲ್ಲ, ಏನೋ ನಾನು ಹಾರರ್ ಸಿನಿಮಾಗಳು ಕಡಿಮೆ ನೋಡೋದು. ಅದು ಬಿಟ್ಟು ಬೇರೆ ಎಲ್ಲ ಜಾನರ್ ನನಗೆ ಐ ರಿಯಲಿ ಲವ್. ಸೊ ಒಳ್ಳೆ ಸಿನಿಮಾಗಳು ಅಷ್ಟೇ, ಜಾನರ್ ಅನ್ನೋದಕ್ಕಿಂತ ಒಳ್ಳೆ ಸಿನಿಮಾ ಮಾಡ್ತಾರೆ. ಶೂಟಿಂಗ್ ಅಮೆರಿಕಾ ಬಿಟ್ಟು ಬೇರೆ ಇನ್ನು ಯಾವ ಪ್ಲೇಸ್ ಅಲ್ಲ? ಇಲ್ಲೂ ಮಾಡಿದ್ದೇವೆ, ಬೆಂಗಳೂರಲ್ಲಿ. ಯಾವುದು? ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ ಸ್ವಲ್ಪ ಶೂಟ್ಸ್ ಇದೆ. ಬಟ್ ಮೇಜರ್ ಚಂಕ್ ಆಫ್ ಫಿಲ್ಮ್ ಅಮೆರಿಕಾದಲ್ಲಿ. ಸರಿ, ಸಿನಿಮಾ ಒಂದು ಕ್ಲೋಸ್ ಆಯಿತು, ಇವತ್ತು ಶೂಟಿಂಗ್ ಪ್ಯಾಕಪ್ ಅಂದಾಗ ಹೇಗಿತ್ತು ನಿಮ್ಮ ಭಾವನೆ? ಅಗೇನ್ ಖುಷಿ ಇತ್ತು. ಕುಂಬಳಕಾಯಿ ದಿವಸ ನಾನು ಇರಲಿಲ್ಲ ಅನ್ಕೋತೀನಿ. ಬಟ್ ಯಾವತ್ತೂ ಕೂಡ ಒಂದು ಸಿನಿಮಾ ಮುಗಿಸಿದಾಗ ಏನೋ ಒಂದು ಸಾರ್ಥಕ ಭಾವ ಇರುತ್ತೆ. ಒಂದು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಹೊಸ ಟೀಮ್ ಇರುತ್ತೆ, ಒಂದು ಎಮೋಷನ್. US ಅಲ್ಲಿ ಸ್ಪೆಷಲಿ ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಕ್ಯಾಮ್ರಾಮನ್ ಅವರೆಲ್ಲ ಒಂದು ಬಾಂಡಿಂಗ್ ಆಗಿತ್ತು. ಸೊ ವಾಪಸ್ ಬರೋವಾಗ ಸ್ವಲ್ಪ ಆಬ್ವಿಯಸ್ಲಿ ಕೇಮ್ ವಿತ್ ದ ಹೆವಿ ಹಾರ್ಟ್. ಈ ಶೂಟಿಂಗ್ ಸಮಯದಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದರೆ, ಅದು ಫನ್ನಿ ಇರ್ಬೋದು ಅಥವಾ ಅಂದರೆ ಏನಾದರೂ ಒಂದು ವಿಚಾರ, ಖುಷಿ ಇರ್ಬೋದು, ತಮಾಷೆ ತರಲೆ ಇರ್ಬೋದು. ಅಮೆರಿಕ ಬಂದ ತಕ್ಷಣ ಸಿಟಿ ತಿರ್ಗೋಣ ಅಂತ ಹೋದೆ ನಾನು. ಹೋಗಿ ಒಂದು 5-10 ನಿಮಿಷಕ್ಕೆ ವಾಪಸ್ ರೂಮ್ಗೆ ಬಂದ್ಬಿಟ್ಟೆ. ನನಗೆ ಭಯ ಆಯ್ತು ಎಲ್ಲ ನೋಡಿ. ಅಯ್ಯೋ ಅಂತ ಅನ್ಸಿ ಎಲ್ಲೋ ಹೋಗ್ತಾ ಇದ್ದೀನಿ. ಒಂದು ರೀತಿಲಿ ಅಲ್ಲಿ ಇದ್ದಂತಹ ವಾತಾವರಣ ನನಗೇನೋ ಸ್ವಲ್ಪ ಭಯ ಹುಟ್ಟಿಸ್ತು. ಉಡುಪಿಟ್ಟು ಅಮೆರಿಕ ಅಂದೆ. ಬಟ್ ಏನೇ ಇದ್ರು ಯಾವತ್ತಿದ್ರು ನಮ್ಮ ದೇಶ ಯಾವತ್ತೂ ನಮಗೆ ಖುಷಿನೇ. ಅದೊಂದು. ಅದು ಬಿಟ್ಟು ಒಂದಷ್ಟು ಪ್ಲೇಸಸ್ ಹೋಗಿದ್ದೀನಿ. ಮೌಂಟ್ ರೇನಿಯರ್ ಅಂತ, ಮೌಂಟ್ ಬೇಕರ್ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಸ್ನೋ ನೋಡಿದ್ದೆ ಅಮೆರಿಕದಲ್ಲಿ. ಇಲ್ಲೆಲ್ಲೂ ಹೋಗಿರಲಿಲ್ಲ ನಾನು ಸ್ನೋ ನೋಡೋಕ್ಕೆ. ತುಂಬಾ ಮೆಮೊರಿಗಳನ್ನ ಹೊತ್ತು ತಂದಿದ್ದೀರಾ ಹಾಗಾದ್ರೆ ಅಮೆರಿಕದಿಂದ? ಲಾಟ್ ಆಫ್ ಮೆಮೊರೀಸ್. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಮಾತ್ರ, ಅದೊಂದು ಮೋರಲ್ ಸಪೋರ್ಟ್ ಇದ್ದರೆ ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಸೊ ಫ್ಯಾಮಿಲಿ ಬಗ್ಗೆ? ಆಲ್ವೇಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ತುಂಬ ಐ ಆಲ್ವೇಸ್ ಬಿಲೀವ್ ಯಾರೇ ಒಬ್ಬ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾನೆ ಅಂತ ಹೇಳಿದರೆ ಅದರಲ್ಲಿ ಅವನ ಎಫರ್ಟ್ ಒಂದು 10% ಇದ್ದರೆ ಅವನು ಸುತ್ತ ಇರುವಂತಹ ಜನರ ಎಫರ್ಟ್ 90% ಇರುತ್ತೆ. ಅಂದರೆ ಅದು ಯಾವಾಗಲೂ ಹಾಗೆ. ಅಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಅವ್ರು ಪುಷ್ ಮಾಡ್ತಾಯಿರ್ತಾರೆ, ಸಪೋರ್ಟ್ ಮಾಡ್ತಾಯಿರ್ತಾರೆ. ನನ್ನ ಕೇಸಲ್ಲಿ ತುಂಬ ಸಪೋರ್ಟ್ ಇದೆ. ಅವ್ರ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ಸ್ ಸಪೋರ್ಟ್ ಇಲ್ಲದೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯವಿಲ್ಲ. 90ರ ದಶಕದಲ್ಲಿ 97-98 ಅಮೆರಿಕ ರಿಲೀಸ್ ಆದಾಗ ಹೇಗಿತ್ತು ನಮ್ಮ ದೇಶ, ಹೇಗಿತ್ತು ನಮ್ಮ ಭಾಷೆ? ಆವಾಗ ಅಮೆರಿಕಕ್ಕೂ ನಮ್ಮ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಆಯಿತು. ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು, ಯಾವುದೇ ವಿಚಾರದಲ್ಲಿ ಅವರು ನಮಗಿಂತ ತುಂಬಾ ಫಾರ್ವರ್ಡ್ ಇದ್ರು, ಒಂದಷ್ಟು ವರ್ಷ ಮುಂದೆ ಇದ್ದರು. ಈಗ ನಮ್ಮಲ್ಲೂ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿದೆ. ಇವಾಗ ನೀವು ಹೋಗಿ ಬಂದಿದ್ರಲ್ಲ, ಈಗೇನು ಹ್ಯೂಜ್ ಡಿಫ್ರೆನ್ಸ್, ದೊಡ್ಡ ಡಿಫ್ರೆನ್ಸ್ ಅನ್ನೋದೇನಿದೆ ನಮ್ಮ ಭಾರತಕ್ಕೂ ಅಥವಾ ಅಮೆರಿಕಕ್ಕೂ ಜೊತೆ? ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಅವರು ಮೊದಲೇ ಸ್ವಲ್ಪ ಡೆವಲಪ್ ಆಗಿದ್ದರಿಂದ ಒಂದಷ್ಟು ಡಿಫ್ರೆನ್ಸ್ ಇದೆ. ರೋಡ್ ಡಿಸಿಪ್ಲಿನ್ ಮೇ ಬಿ ನಾನು ಹೇಳೋದಾದರೆ ನನಗೆ ತುಂಬ ಡಿಫ್ರೆನ್ಸ್ ಅನಿಸಿದ್ದು. ಆಬ್ವಿಯಸ್ಲಿ ತುಂಬ ರೋಡಲ್ಲಿ ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ ಅವರು. ಸೊ ಅದು ನೋಡಿದ್ದೀನಿ. ಅದು ಬಿಟ್ಟು ಎಲ್ಲನೂ ನಮ್ಮ ದೇಶನೂ ತುಂಬ ಚೆನ್ನಾಗಿದೆ, ಅವ್ರ ದೇಶನೂ ಚೆನ್ನಾಗಿದೆ. ಅವರವರಿಗೆ ಯಾವೊಂದು ವಿಚಾರ ಅಮೆರಿಕದ ಇದೊಂದು ಪದ್ಧತಿ ಅಥವಾ ಇದೊಂದು ವಿಚಾರ ನಾವು ಅಳವಡಿಸ್ಕೋಬೇಕು ಅಂತ ಅನ್ಕೋತೀನಿ ನಾನು. ನನಗೆ ಹಂಗೆ ಅನಿಸ್ತು ಅವರು ರೋಡಲ್ಲಿ. ಬಟ್ ದೆನ್ ಅದು ಇಲ್ಲ ಅಳವಡಿಸ್ಬೇಕಂದ್ರೆ ಭಾಳ ಕಷ್ಟ ಇದೆ. ಬಿಕಾಸ್ ನಮಗಿರುವಂಥ ಪಾಪ್ಯುಲೇಷನ್, ನಮಗಿರುವಂಥ ಒಂದಷ್ಟು ಏನು ವಿಷಯಗಳಿದೆ, ಅದನ್ನು ಗಮನಿಸಿದ್ರೆ ಅದೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅದನ್ನು ನಾವು ಇಲ್ಲ ಅಳವಡಿಸಿದ್ರೆ ಎಲ್ಲರೂ ಕೂಡ ರೋಡಲ್ಲಿ ಡಿಸಿಪ್ಲಿನ್ಡಾಗಿ
ಹೋಗುವಂಥ ಒಂದು ಮೈಂಡ್ ಸೆಟ್ ಬಂದರೆ ಹ್ಮ್ ಅದು ತುಂಬ ದೊಡ್ಡ ವಿಚಾರ. ಅಂದರೆ ಕೇಳೋಕ್ಕೆ ತುಂಬ ಚಿಕ್ಕದು ಅನ್ಸ್ಬೋದು. ಆಗುವಂಥ ರೋಡ್ ಆಕ್ಸಿಡೆಂಟ್ಸ್ಗಳು ಎಷ್ಟು ಜನರನ್ನು ನಾವು ಕಳ್ಕೊತೀವಿ. ಅಂದರೆ ರೋಡ್ ಇಸ್ ಒನ್ ಆಫ್ ದ ಮೇಜರ್ ಕಿಲ್ಲರ್. ಅಂದರೆ ಸಾಯಿಸುವಂಥ ಒಂದು ಇದಂದರೆ ಅದು ರೋಡ್ ಆಕ್ಸಿಡೆಂಟ್ಸ್. ಸೊ ಆ ಡಿಸಿಪ್ಲಿನ್ ಬಂದರೆ, ಅಲ್ಲಿ ನಾನು ನೋಡಿರುವಂಥ ಡಿಸಿಪ್ಲಿನ್ ಇಲ್ಲೂ ನಿಮ್ಗೆ ಬಂದರೆ ಇಷ್ಟ ಆಯ್ತು ಇಷ್ಟ ಇಲ್ಲಿ ನಮ್ಮ ಭಾರತದಲ್ಲಿ ಇದು ಅಪ್ಲೈ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ಇಷ್ಟ ಚೆನ್ನಾಗಿರುತ್ತೆ. ಆಯ್ತು. ಹೌದು, ಎಷ್ಟು ಸೇಫ್ಟಿ ವಿಚಾರವಾಗಿ ಹ್ಮ್ ಒಳ್ಳೆ ವಿಚಾರ ಅಲ್ವಾ ಅದು. ಅಂದರೆ ಸೇಫ್ ಆಗಿರೋದು, ಎಲ್ಲರೂ ಮನೆಯಿಂದ ಹೋದವರು ವಾಪಸ್ ಸೇಫ್ ಆಗಿ ಬಂದರೆ ಈ ವಿಚಾರದಿಂದಾಗಿ ಒಳ್ಳೇದಲ್ವಾ. ಸೊ ಅದೊಂದು ನನಗೆ ಅನಿಸ್ತು, ಮೇ ಬಿ ವಿ ಕ್ಯಾನ್ ಅಂದರೆ ಅವರಿಂದ ಇನ್ಸ್ಪೈರ್ ಆಗಿ ಅದನ್ನು ತಗೋಬೋದು ಅಂತ ಅನಿಸ್ತು. ನೆಕ್ಸ್ಟ್ ತಮ್ಮ ಮುಂಬರುವ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದ್ರೆ ದಿಯಾ ಡೈರೆಕ್ಟರ್ ಜೊತೆ ಒಂದು ಸಿನಿಮಾ ಇನ್ನೊಂದು ಮಾಡ್ತಾ ಇದ್ದೀನಿ ನಾನು ಮತ್ತೆ ದೀಕ್ಷಿತ್. ದರ್ಶನ ಅಂತ ಒಂದು ಫಿಲ್ಮ್ ಮಾಡ್ತೀನಿ, ಕಾಮಿಡಿ ಫಿಲ್ಮು. ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನೊಂದು ಡೈರೆಕ್ಷನ್ ಮಾಡಿದ್ದೀನಿ, ಬುಲ್ಡಾಗ್ ಅಂತ. ಅದು ರಿಲೀಸ್ ಆಗುತ್ತೆ. ಸರ್, ಕೊನೆಯದಾಗಿ ಅಮೆರಿಕಾ ಸಿನಿಮಾಗೆ ಯಾಕೆ ಬರಬೇಕು, ಯಾಕೆ ಬರಲೇಬೇಕು? ಅಮೆರಿಕ ನೋಡಬೇಕು ಅಂದರೆ ವೀಸಾ ಬೇಕಾಗಿಲ್ಲ. ಅಮೆರಿಕ ಟು ಟಿಕೆಟ್ ಸಿಕ್ಕಿದ್ರೆ ಸಾಕು. ಒಂದು ಅಮೆರಿಕದಲ್ಲಿ ಒಂದಷ್ಟು ದಿನ ಇದ್ದು, ಒಂದಷ್ಟು ಜನರ ಜೊತೆ ಬೆರೆತು, ಒಂದಷ್ಟು ಮೆಮೊರೀಸ್ ಅನ್ನು ತಗೊಂಡು ಅಮೆರಿಕನ ನೋಡ್ಕೊಂಡು ಬರ್ಬೋದು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಮೆರಿಕನ ಕಣ್ ತುಂಬಿಸ್ಕೊಂಡು ಮತ್ತೆ ಜಾಲಿ ಮಾಡ್ತೀರಾ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಇದಾಗಿರುತ್ತೆ. ಎಸ್ ಸರ್, ನಿಮ್ಮ ಮುಂಬರುವ ಎಲ್ಲ ಚಿತ್ರಗಳಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ಅಮೆರಿಕಾ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.